Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲಿ ಕೆಟ್ಟವ್ರು ಯಾರು? ಇದೇ ರೀತಿಯಲ್ಲಿ ನಾವು ನಮ್ಮ ನೆಂಟರು, ಅಕ್ಕಪಕ್ಕದ ಮನೆಯವರು ಅವರು ನಾವು ಒಳ್ಳೆಯವ್ರಿ ಅಂತಲೇ ಹೇಳ್ತಾರೆ. ಯಾರು ಕೆಟ್ಟವರು ಎಂಬ ಬಿರುದನ್ನು ಪಡಲಿಕ್ಕೆ ಯಾರು ಒಪ್ಪಲ್ಲ. ನಾವೆಲ್ಲರೂ ಒಳ್ಳೆಯವರೇ. ಹಾಗಾದರೆ ಶತ್ರು ಯಾರು? ಹಲೋ, ತುಂಬ ಮುಖ್ಯವಾದದ್ದು. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ? ನಾವೆಲ್ಲ ತುಂಬ ಒಳ್ಳೆಯವರು, ತುಂಬ ಒಳ್ಳೆಯವರು. ನಮ್ಮನ್ನು ದೇವರು ಯಾವಾಗ ಕರೆದ್ರು ನಾವು ರೆಡಿ ಇದ್ದೀವಿ. ನಾವು ದೇವರು ನಮಗೆ ಕೊಟ್ಟಂತೆಲ್ಲ ಜವಾಬ್ದಾರಿನ ನಾವು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಬೈಬಲಲ್ಲಿ ನಿನ್ನ ಶತ್ರುಗಾಗಿ ಪ್ರಾರ್ಥಿಸಿ ಎಂಬುದಾಗಿದೆ. ಹಾಗಾದರೆ ಬೈಬಲ್ ಇರುವಂಥ ಶತ್ರು ಯಾರು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮೋಶೆಗೆ ದೇವರು 10 ಆಜ್ಞೆಗಳನ್ನು ಕೊಟ್ಟರು. ಮೋಶೆಗೆ ದೇವರು 10 ಆಜ್ಞೆಯನ್ನು. ಈ ಫಸ್ಟ್ ಆಜ್ಞೆ, 10 ಕಲ್ಪನೆಯಲ್ಲಿ ಫಸ್ಟು ಕಲ್ಪನೆ ಆಜ್ಞೆ ಯಾವುದು? ನಿನ್ನ ನಿಜ ದೇವರನ್ನ ಆರಾಧಿಸು. ನಂಬರ್ 2, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ. 3, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು. ಆಮೇಲೆ 4, ನಿಮ್ಮ ತಂದೆ ತಾಯಿಯನ್ನು ಗೌರವಿಸು. ಈ ರೀತಿ 10 ಕಲ್ಪನೆಯನ್ನು ದೇವರು ಕೊಟ್ಟರು. ಇಲ್ಲಿ ನಿನ್ನ ನಿಜ ದೇವರು ಯಾರು? ಇದು ಪ್ರಶ್ನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ದೇವರನ್ನ ಆರಾಧಿಸು ಅಂತ ಬರೀಬೋದಾಯಿತು. ಆದರೆ ಅಲ್ಲಿ ಒಂದು ಪ್ರಶ್ನೆಗೆ ಮಾರ್ಕನ್ನಿಟ್ಟು, ನಿನ್ನ ನಿಜವಾದ ದೇವರನ್ನ ಆರಾಧಿಸು. ಹಾಗಾದ್ರೆ ದೇವರಲ್ಲಿ ಸುಳ್ಳು ಇದೆಯಾ? ಹಲೋ, ಸುಳ್ಳು ದೇವರಲ್ಲಿ ಸುಳ್ಳು ದೇವರಿಲ್ವಾ? ಹಲೋ, ಸುಳ್ಳು ದೇವರಿಲ್ವಾ? ಎಸ್, ಸುಳ್ಳು ದೇವರಿದ್ದಾರೆ. ಯಾರಿದು? ನಾವು ಇಲ್ಲಿ ಲಿಸನ್, ತುಂಬ ಮುಖ್ಯವಾದಂಥ ಒಂದು ಕಾರ್ಯವನ್ನು ನಾವು ಧ್ಯಾನಿಸ್ತಿದ್ದೇವೆ. ನಿನ್ನ ನಿಜ ದೇವರನ್ನು ಆರಾಧಿಸು. ಈ ಒಂದು ವಾಕ್ಯ ನಮ್ಮ ಹೃದಯವನ್ನು ಸ್ಪರ್ಶಿಸುವಂಥದ್ದು. ನಾನು ದೇವನನ್ನು ಆರಾಧಿಸುವಾಗ, ದೇವನು ಪರಿಶುದ್ಧವಾದವನು. ನನಗೆ ಡಿವೈನಲ್ಲಿ ಇದೇ ಕ್ಲಾಸೇ ಕೊಡೋದು. ನನಗೆ ಅದಾದಮೇಲೆ ಅಲ್ಲಿ ಒಬ್ರು ಇದ್ದಾರೆ, ಅವ್ರೇನಾದರೂ ಮಿಸ್ ಆದರೆ ಈ 10 ಕಮಾಂಡ್ಮೆಂಟ್ಸು ನಾನೇ ತಗೊಳ್ತೇನೆ. ಒಂದೊಂದು ಕಮಾಂಡ್ಮೆಂಟ್ಸು ನಾನು ಕ್ಲಾಸ್ ತೆಗೆದು ಬರುವಾಗ ಅನೇಕ ಜನ ಅಳ್ತಾರೆ. ಕಾರಣಕ್ಕೆಂದರೆ ನಾನು ಇದೇ ಪ್ರಶ್ನೆ ಕೇಳ್ತೇನೆ. ದಯವಿಟ್ಟು ಮೊಬೈಲ್ ಆಫ್ ಮಾಡಿರಿ. ಇಲ್ಲಿ ನಿನ್ನ ನಿಜ ದೇವನ ಸಾನ್ನಿಧ್ಯಕ್ಕೆ, ಈಗ ಇಲ್ಲಿ ಚರ್ಚಿಗೆ ಬಂದಿದ್ದೇವೆ, ಕರೆಕ್ಟಾ? ಯಾರನ್ನ ಆರಾಧಿಸಲಿಕ್ಕೆ, ಯಾರನ್ನ ನೋಡಲಿಕ್ಕೆ, ಯಾರನ್ನ ನಾನು ಪ್ರಾರ್ಥಿಸಲಿಕ್ಕೆ? ಈ ನಿಜ ದೇವನು ಎಂಬುದಾಗಿ
ತನ್ನನ್ನೇ ತಾನು ಬರಿದು ಮಾಡಿಕೊಂಡು ನಮಗಾಗಿ ರಕ್ಷಣೆಯನ್ನ ನಾನು ಕೊಟ್ಟಿದ್ದೇನೆ, ತಂದು ಕೊಟ್ಟಿದ್ದೇನೆ ಎಂಬುದಾಗಿ ನುಡಿದಂಥ ಏಕೈಕ ದೇವನು ಇಲ್ಲಿ ನಾವು ಆರಾಧಿಸಲಿಕ್ಕೆ ಬಂದಿದ್ದೇವೆ. ಹಾಗಾದರೆ ಈ ನಿಜ ದೇವನನ್ನ ನಾನು ಆರಾಧಿಸುವಾಗ ನಾನು ಯಾವ ರೀತಿಯ ಭಕ್ತನಾಗಿರಬೇಕು? ಹಲೋ, ಹೇಳ್ರಿ. ಈ ಒಂದೇ ಒಂದು ಪದ ನಿಜ, ಇಲ್ಲಿ ಸುಳ್ಳು. ಈ ನಿಜ ಎಂಬ ಈ ಪದ, ಒಂದು ವ್ಯಕ್ತಿ ನೀವು ದೀಕ್ಷೆ ತಗೊಂಡಿರಲಿ, ದೀಕ್ಷೆ ತೆಗೆದಿರಲಿ, ತೆಗೆದೇ ಇರಲಿ, ನೀವು ಯೇಸು ಕ್ರಿಸ್ತನನ್ನ ದೇವರು ರಕ್ಷಕ ಎಂಬುದಾಗಿ ನಂಬಿ ಇಲ್ಲಿ ಬಂದಿದ್ದೀರಿ. ಈ ನಂಬಿಕೆ ನಿಮ್ಮನ್ನು ಕಾಪಾಡ್ತದೆ. ಆ ದೀಕ್ಷೆ ತೆಗೆದಂಥ ಒಂದು ವ್ಯಕ್ತಿ ದೇವರನ್ನ, ಈ ಸತ್ಯ ದೇವನನ್ನ ಆರಾಧಿಸಲು ಬಂದಾಗ, ಲಿಸನ್, ಪ್ರತಿಯೊಬ್ಬರು ಗಮನ ಇಟ್ಟು ಕೇಳ್ರಿ. ಏಕೆಂದರೆ ಈ ಸತ್ಯವುಳ್ಳ ನಿಜವಾದ ದೇವನನ್ನ ನಾನು ಆರಾಧಿಸಬೇಕಾದ್ರೆ ನಾನು ಅಂದರೆ ಪ್ರತಿಯೊಬ್ಬರು ಇಂಡಿವಿಜುವಲ್ ಆ ನಿಜ ಎಂಬ ಪದ ನನ್ನಲ್ಲಿರಬೇಕು. ನಾನು ನನ್ನ ನಿಜವಾದ ದೇವನನ್ನ, ನಿಜವಾದ ರಕ್ಷಕನನ್ನ ನಾನು ಆರಾಧಿಸಲು ಯೋಗ್ಯನಾ? ಎಲ್ಲೆಲ್ಲಿ ನಾವು ಯಾವ ಕ್ಷೇತ್ರದಲ್ಲಿ ಇಲ್ಲಿ ಮೋಸ ಮಾಡ್ತೇವೆ. ಅದಕ್ಕೆ ಇಲ್ಲಿ 10 ಆಜ್ಞೆಗಳನ್ನು ದೇವನು ಕೊಟ್ಟರು. ಈ 4 ಆಜ್ಞೆ, 5ನೇ ಆಜ್ಞೆ ಕೋಪ ಮಾಡಬೇಡ, ಕೊಲೆ ಮಾಡಬೇಡ, ಆಮೇಲೆ 6ನೇದು ಕರೆಕ್ಟಾ? 6ನೇದು ಬ್ರದರ್ ಸುಳ್ಳು ಸಾಕ್ಷಿ ಹೇಳ್ಬೇಡ, ಕರೆಕ್ಟಾ? ವ್ಯಭಿಚಾರ ಮಾಡಬೇಡ, ಕರೆಕ್ಟು. ಆಕೆ ಹೇಳ್ರಿ. 6th ಕಮಾಂಡ್ಮೆಂಟ್, ಕದಿಯಬೇಡ, ಕದಿಬೇಡ, ಸುಳ್ಳು ಸಾಕ್ಷಿ ಹೇಳ್ಬೇಡ, ವ್ಯಭಿಚಾರ ಮಾಡಬೇಡ. ಯಾವ್ದು ಕರೆಕ್ಟ್? ನೋಡಿ, 10 ಕಮಾಂಡ್ಮೆಂಟ್ಸ್ ಇದೇ ನಮಗೆ ಗೊತ್ತಿಲ್ಲ. ಈ ಸಲ ಡಿವೈನಲ್ಲಿ ನಾನು ಮೊನ್ನೆನೇ ಬಂದದ್ದು ಡಿವೈನಿಂದ. 3/4% ಪೆಂಟೆಕೋಸ್ಟ್ ಅವ್ರು ಬಂದಿದ್ರು, ಸಭೆಗೆ ಸೇರಿದವರು. ನನ್ನ ಒಂದೊಂದು ಟಾಕ್ ಆದಮೇಲೆ, ಅಲ್ಲಿ ಒಬ್ಬೊಬ್ರದ್ದು ಟಾಕ್ ಆದಮೇಲೆ ಅವ್ರನ್ನ ನಿಲ್ಲಕ್ಕಾಗ್ತಾ ಇಲ್ಲ. ನನ್ನ ಹತ್ರನೇ ಕೌನ್ಸಿಲಿಂಗ್ ಸುಮಾರು ಜನ ಬಂದರು. ಪ್ರೇರಿ ಈ ಥರ ಎಲ್ಲ ಇದೆಯಾ ಅವ್ರಿಗೆ ಪ್ರಶ್ನೆ. ಅದು ಎಲ್ಲ ಪಾಸ್ಟ್ರು ವಂಶ, ನಮ್ಮ ಬಾವ ಪಾಸ್ಟ್ರು, ಅವನ ಪಾಸ್ಟ್ರು, ಇವನ್ ಪಾಸ್ಟ್. ಅಲ್ಲಿ ಹೊಲ್ಸ್ ಮಾತು, ಅದಾದಮೇಲೆ ಈ ಎಲ್ಲಡಿಕೆ ಅದೇನೋ ಲಹರಿ ಬರುವಂಥ ಇದನ್ನು ಹಾಕಿ, ಅದೆಲ್ಲ ಬಿಟ್ಟರೆ ಕಾಮನ್. ಯಾರು ಹೇಳೋದು? ಪಾಸ್ಟ್ರು. ದೇವನ ವಾಕ್ಯ ಹೇಳ್ತದೆ, ನೀನು ಶುದ್ಧ ಇಲ್ಲದಿದ್ದರೆ, ನೀನು ಅಶುದ್ಧನಾದರೆ ನನ್ನ ಹತ್ರ ಬರಬೇಡ ಅಂತ ಹೇಳ್ತಾರೆ. ಅಶುದ್ಧನಾದರೆ ದೇವನ ಪರಿಶುದ್ಧ ಸಾನ್ನಿಧ್ಯವನ್ನು ನಾನು ಮೆಟ್ಲಿಕ್ಕೆ, ತುಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮೋಶೆಗೆ 10 ಕಮಾಂಡ್ಮೆಂಟ್ಸ್ ಕೊಡುವಾಗ ಮೋಶೆಗೆ ಹೇಳಿದರು, ಅದು ಬೆಟ್ಟ, ಅದು ಭಯಂಕರವಾದಂಥ ಬೆಟ್ಟ, ಅಲ್ಲಿ ಗಾರೆನೆಲ್ಲ ಏನೂ ಇಲ್ಲ, ಒಂದೊಂದು ಕಲ್ಲು ಚೂಪಾಗಿ ಹಿಂಗಿದೆ, ಭಯಂಕರವಾಗಿ ಕೋಲ್ಡ್. ಹಿಮ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸತ್ತೋಗ್ತಾರೆ, -ಡಿಗ್ರಿಗೆ ಬರ್ತದೆ. ಅಂಥ ಒಂದು ಜಾಗ, ಅಲ್ಲಿ ಮೋಶೆ 40 ದಿನಗಳ ಕಾಲ 40 days
ಹಗಲು ರಾತ್ರಿ ಧ್ಯಾನ ಮಾಡಿ, ಹಗಲು ರಾತ್ರಿ. ಅಲ್ಲಿ ಜನ ಉಳಿಯುವಂಥ ಜನ ಅಲ್ಲ, ಸತ್ತೋಗ್ತಾರೆ. ಈ ದೆಸೆಯಲ್ಲಿ ದೇವನು ಮೋಶೆಗೆ ಹೇಳ್ತಾರೆ, ನಿನ್ನ ಕಾಲಲ್ಲಿ ಹಾಕಿರುವ ಕೆರವನ್ನು ಅಲ್ಲಿ ದೂರ ಬಿಡು. ಕಾಲಲ್ಲಿ ಹಾಕಿರುವ ಕೆರೆಗಳನ್ನು ದೂರದಲ್ಲಿ ಬಿಡು. ಯಾಕೆ? ಹಿಂದೆ ಕೂರಿಸಿ ಅವ್ರನ್ನ ಹಿಂದೆ ಕೂರಿಸಿ ಪ್ಲೀಸ್. Praise the Lord. Hallelujah. 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 ನಿನ್ನ ಪಾದರಕ್ಷೆಯನ್ನ ದೂರದಲ್ಲಿ ಬಿಚ್ಚಿ ಬರಿಗಾಲಲ್ಲಿ ಬಾ. ಯಾಕೆ? ಅದು ಪವಿತ್ರ ಸ್ಥಳ ಅಲ್ಲ, ಅದೊಂದು ಬೆಟ್ಟ. ಅದು ಕಲ್ಲು ಮುಳ್ಳು ಇರುವಂಥ ಒಂದು ಜಾಗ. ಅವ್ರನ್ನ ಚೇರ್ ಹಾಕಿ ಹೊರಗಡೆ ಅಲ್ಲಿ ಕೂರಿಸ್ಕೊಳ್ರಿ, ಅಲ್ಲಿ ಕೇಳತ್ತೆ. ಯಾಕಂದ್ರೆ ಎಲ್ರಿಗೂ ಡಿಸ್ಟರ್ಬ್ ಆಗ್ತದೆ. ಇಲ್ಲಿ ನನ್ನ ನೋಡ್ರಿ, ಎಲ್ಲ ಅವ್ರನ್ನ ನೋಡ್ಬಿಡ್ರಿ, ಸ್ತುತಿ ಮಾಡ್ರಿ. ಹಾಲೆಲೂಯ, ಹಾಲ 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 ಹಾಲೆಲೂಯ, 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 ಹಾಲೆಲೂಯ. ಬಂಧಿಸಿದ್ದಾನೆ ಕರ್ತನೆ, ನಿನ್ನ ಪರಿಶುದ್ಧ ನಾಮದಲ್ಲಿ, ರಕ್ತದಲ್ಲೂ, ನಿನ್ನ ಅಭಿಷೇಕದಲ್ಲಿ ಬಂಧಿಸ್ತಿದ್ದಾನೆ, ನಿನ್ನ ರಕ್ತದಲ್ಲಿ ಬಂಧಿಸ್ತಿದ್ದಾನೆ. ಎಲ್ಲ ದುರಾತ್ಮ ಶಕ್ತಿ, ಮಾಟ ಮಂತ್ರ, ಕಟ್ಟು ಶೂನ್ಯ ಮಾಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಅಶುದ್ಧತೆ ಬಂಧಿಸಲ್ಪಡಲಿ. ನಿನ್ನ ವಾಕ್ಯಕ್ಕೆ ಯಾವ ಕಳಂಕವು ಕೂತು ಇಲ್ಲದಂತೆ ಕರ್ತನೆ ಅನುಗ್ರಹಿಸು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಬ್ಬಾ ಫಾದರ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಅದೊಂದು ಬೆಟ್ಟ, ಅದು ಚರ್ಚ್ ಇಲ್ಲ. ಯಾಕೆಂದರೆ ಮೋಶೆ ನಂತರ ಅಲ್ಲಿ ಒಂದು ಚಿಕ್ಕ ಒಂದು ಮನೆ ರೀತಿಯಲ್ಲಿ ಒಂದು ಚರ್ಚ್ ಕಟ್ಟಿಯಾರ. ಅಲ್ಲಿ ಯಾರು ಹೋಗಿ ವರ್ಷಿಪೋ ಏನು ಮಾಡೋಕ್ಕಾಗೋದಿಲ್ಲ. ಅದು ಯಾವಾಗ ಹೋಗ್ತಾರೋ, ಒಂದು ವರ್ಷಕ್ಕೆ ಒಂದ್ಸಲ. ದಯವಿಟ್ಟು ಅವ್ರನ್ನ ಪ್ಲೀಸ್ ಅವ್ರನ್ನ ಅಲ್ಲಿ ಕೂರಿಸಿ, ಡಿಸ್ಟರ್ಬ್ ಆಗ್ತದೆ. ಅವ್ರು ಒಳ್ಳೇದಾಗ್ತದೆ, ಕರ್ಕೊಂಡು ಹೋಗ್ರಿ ಅಲ್ಲಿ ಹೊರಗೆ ಕೂರಿಸಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ, ಹಾಲೆಲೂಯ. ಅಲ್ಲಿ ಮೋಶೆಗೆ ಈ 10 ಕಲ್ಪನೆಯನ್ನು ಕೊಟ್ಟಂತ ಸಮಯ, ಮೋಶೆಗೆ ದೇವರು ಹೇಳ್ತಾರೆ, ನೀನು ನಿನ್ನ ಕೆರೆಗಳನ್ನು ಅಲ್ಲಿ ಬಿಚ್ಚಿ ನನ್ನ ಹತ್ರ ಬಾ. ಆಗ ಮೋಶೆ ದೇವನ ಸ್ವರವನ್ನ ಕೇಳಿ ಆತನು ದೇವನೊಂದಿಗೆ ಐಕ್ಯವಾಗ್ತಾನೆ. ಲಿಸನ್, ತುಂಬ ಮುಖ್ಯವಾದದ್ದು. ಸುಮ್ಮನೆ ಹೋಗಿದ ತಕ್ಷಣನೇ 10 ಆಜ್ಞೆಯನ್ನು ದೇವರು ಕೊಡಲಿಲ್ಲ. 10 ಆಜ್ಞೆ ದೇವನು ಕೊಟ್ಟದ್ದು ಮೋಶೆಯನ್ನ ದೇವನು ಶುದ್ಧೀಕರಿಸಿ ಆತನ ಕಾಲು, ನಿನ್ನ ಚಪ್ಪಲಿ ಇದೆಯಲ್ಲ, ಚಪ್ಪಲಿಯನ್ನು ದೂರ ಬಿಚ್ಚಿಡು, ಬರಿಗಾಲಲ್ಲಿ ಬಾ. ಯಾಕೆ? ಬರಿಗಾಲಲ್ಲಿ ಯಾಕೆ ಬಾ ಅಂತ ಹೇಳಿದರು? ಅಲ್ಲಿ ಮುಳ್ಳು, ಕಲ್ಲು. ಯಾವ ರೀತಿ ಕಲ್ಲು ಅಂದರೆ ಈ ಚೂಪ್ ಕಲ್ಲುಗಳು. ಬೆಟ್ಟ, ಭಯಂಕರ ಬೆಟ್ಟ ಅದು, ಕೊರಿಯುವಂಥ ಚಳಿ. ನಾನು 4 ಸಲ ಹೋಗಿದ್ದೇನೆ. ಸೀನಾಯಿ ಬೆಟ್ಟ ಹತ್ತಿದ್ದು ಒಂದೇ ಸಲ, ನಾನು ನನ್ನ ಮಿಸ್ಸಸ್ ಎಲ್ಲ ಹತ್ತಿದ್ದು. ಹಿಂಗಿದೆ, ಹಿಂಗಿಲ್ಲ, ಹಿಂಗಿದೆ. ಒಂಟೆ ಹೋಗ್ತದೆ, ಅರ್ಧಕ್ಕೆ ಹೋಗಿ ಅರ್ಧಕ್ಕೆ ನಡ್ಕೊಂಡು ಹೋಗ್ಬೇಕು. ಪ್ರಿಯರೇ, ನಾನು ಅದೇ ಅಲ್ಲಿ ಕೂತು ಈ ವಚನ ಧ್ಯಾನಿಸುವಾಗ, ಯಾಕೆ ದೇವರು ಚಪ್ಪಲಿಗೂ ಮನುಷ್ಯನಿಗೂ ಏನು ಸಂಬಂಧ?
ಏನು ಸಂಬಂಧ? ಹಲೋ, ಚಪ್ಪಲಿಗೂ ದೇವ್ರಿಗೇನು ಸಂಬಂಧ ಹೇಳ್ರಿ ನೋಡೋಣ. ಒಂದೊಂದು ಚರ್ಚ್ಗಳಲ್ಲಿ ಚಪ್ಪಲಿ ಬಿಟ್ಟು ಬರ್ತಾರೆ, ಒಂದೊಂದು ಚರ್ಚಲ್ಲಿ ಚಪ್ಪಲಿಗಳನ್ನ ಹಾಕೊಂಡು ಹೊಟ್ಟೋಗ್ತಾರೆ. ಮಸೀದಿ, ಹಿಂದೂ ಟೆಂಪಲಲ್ಲಿ ಚಪ್ಪಲಿ ಹಾಕಲ್ಲ, ನೋಡಿಬೇಕಾ ಎಲ್ಲಾದರೂ? ನಮ್ಮ ಚರ್ಚಲ್ಲಿ ಅದಲ್ಲ, ಯಾರು ಕೇಳೋನು? ಅದು ಬೇರೆ ಈಲ್ಡ್ ಹಾಕಿ ಕೂದಲೆಲ್ಲ ಬಿಟ್ಟುಕೊಂಡು, ಅದಾದಮೇಲೆ ಅವ್ರ ಡ್ರೆಸ್ ಕೋಡಲ್ಲಿ ಹಾಕಿ ಫ್ಯಾಷನ್ಟು ಹೌದಾ? ಹಲೋ, ಹೌದಲ್ಲ? ಇಲ್ಲಿ ದೇವ್ನ ಪರ್ಟಿಕ್ಯುಲರ್ ಮೋಶೆಗೆ ಹೇಳ್ತಾರೆ, ಚಪ್ಪಲಿ ಹಾಕ್ಬೇಡ, ಮಿಚ್ಬಿಡು ಅಲ್ಲಿ. ಯಾಕೆ? ನಿಮಗೂ ಫಾದರ್ ಹೇಳ್ತಾರೆ, ಚಪ್ಪಲಿ ಹಾಕ್ಬೇಡ್ರಿ ದಯವಿಟ್ಟು. ನಾವು ಕೇಳ್ಬೋದು, ಯಾಕೆ ಫಾದರ್, ಯಾಕೆ ಚಪ್ಪಲಿ ಹಾಕ್ಬಾರ್ದು? ಪ್ಲೀಸ್ ಲಾರ್ಡ್, ನಿಮ್ಮ ಹತ್ರ ಆನ್ಸರ್ ಇಲ್ಲ, ನಾನೇ ಹೇಳ್ತೇನೆ. ಯಾಕೆ ಚಪ್ಪಲಿ ಬಿಚ್ಚಬೇಕು ಅಂದರೆ, ಇದು ಯಾರ ಮನೆ? ಕರೆಕ್ಟಾ? ದೇವರ ಮನೆಗೆ ನಾನು ಹೋಗುವಾಗ, ಇಲ್ಲಿ ಬೈಬಲ್ ಏನು ಹೇಳುತ್ತೆ, ದೇವರ ವಾಕ್ಯ ಏನು ಹೇಳ್ತಾರೆ? ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದ ಪೀಠ. ಆಕಾಶವು ನನ್ನ ಸಿಂಹಾಸನವು, ಭೂಮಿಯು ನನ್ನ ಪಾದಪೀಠ. ಆಗ ದೇವನ ಪಾದದ ಆ ಸ್ಪರ್ಶನೆ ನನಗೆ ಆಗಬೇಕಾದರೆ, ನಾನು ದೇವನ ಆಲಯಕ್ಕೆ ಬಂದಾಗ, ದೇವನ ಜೊತೆಯಲ್ಲಿ ನನ್ನ ಸಂಪರ್ಕ ಬೆಳಿಬೇಕಾದರೆ, ದೇವನ ಜೊತೆಯಲ್ಲಿ ನನ್ನ ಸ್ಪರ್ಶನೆ ಇರಬೇಕಾದರೆ, ನಾನು ಯಾರ ಪಾದ ಮೇಲೆ ನಿಲ್ಲಬೇಕು? ದೇವನ ಪಾದದ ಮೇಲೆ ನನ್ನ ಪಾದ ಸ್ಪರ್ಶನೆ ಆಗಬೇಕು. ಬಲಗೈ ಮೇಲೆ ಮಾಡಿ, ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಆಗ ದೇವನ ಪಾದವು ನಮ್ಮ ಪಾದವು ಸ್ಪರ್ಶನೆ ಆಗುವಾಗ ಮೋಶೆಗೆ ಹೇಳಿದ್ದು, ಓ ಮೋಶೆ, ನಿನ್ನ ಕರವನ್ನು ದೂರದಲ್ಲಿ ಬಿಟ್ಟು ಬಾ, ನನ್ನೊಂದಿಗೆ 40 ದಿವಸಗಳ ಕಾಲ ಹಗಲು ರಾತ್ರಿ ನಿನ್ನನ್ನು ಪರಿಶುದ್ಧಗೊಳಿಸ್ತೇನೆ. ಪರಿಶುದ್ಧಗೊಳ್ಳದೆ ದೇವನ ಪರಿಶುದ್ಧ ಆ ಅಭಿಷೇಕವನ್ನು ನಾನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತದಾ? ಇವತ್ತೆಲ್ಲ ಚಪ್ಪಲಿಗೆ ಎಷ್ಟು ರೇಟ್ ಕೊಡ್ತೀರಿ? ಚಪ್ಪಲಿ ಶೂಸ್ 1,000, 2,000, 5,000 ಇಟ್ಕೊಳ್ರಿ. ದೇವನ ಆಶೀರ್ವಾದಕ್ಕಿಂತ ನನ್ನ ಚಪ್ಪಲಿ ದೊಡ್ಡದಾ? ಹಲೋ, ಚಪ್ಪಲಿ ಹೊರಗೆ ಯಾವ ಕಾರಣಕ್ಕೆಂದರೆ ದೇವನ ಸ್ಪರ್ಶನೆ ನನಗಿಲ್ಲದಿದ್ದರೆ ದೇವನ ಅಭಿಷೇಕ ನಾನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ 1, ಇಲ್ಲಿ ನಿನ್ನ ನಿಜ ದೇವನನ್ನ ನೀನು ಆರಾಧಿಸು. ಈ ಮೋಶೆ 10 ಆಜ್ಞೆಗಳನ್ನು ಕೊಡುವ ಆ ಸಂದರ್ಭದಲ್ಲಿ 40 ದಿನಗಳ ಕಾಲ ಮೋಶೆಯನ್ನ ದೇವನು ದಿನೇ 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 ಟೀಚ್ ಮಾಡ್ತಾರೆ. ಈ ದೇವನ ಅಭಿಷೇಕ ಒಂದು ಮನುಷ್ಯನಿಗೆ ಬರಬೇಕಾದ್ರೆ ದೇವನ ವಾಕ್ಯವನ್ನ ಕೇಳಬೇಕು, ದೇವನ ವಾಕ್ಯದಲ್ಲಿ ಸ್ಪರ್ಶನೆ ಆಗಬೇಕು. ಕೆಟ್ಟ ಸಂತತಿ ನನ್ನ ಬದುಕಿನಲ್ಲಿ ಇಲ್ಲ. ಕೆಟ್ಟದೇನು? ಒಂದು ನಿಮ್ಮ ಜೀವಿತದಲ್ಲಿ ಕೆಟ್ಟದು ಅಂದ್ರೆ ಏನು ಗೊತ್ತಾ? ಹೊಲ್ಸ್ ಮಾತಾಡೋದು, ಕುಡಿಯೋದು, ವ್ಯಭಿಚಾರ, ಅದಲ್ಲ. ಒಂದು ವ್ಯಕ್ತಿ ನಿಮಗೆ ಈ ಭೂಮಿಯಲ್ಲಿ ಶತ್ರು ಇದ್ದರೆ, ಒಂದು ವ್ಯಕ್ತಿ ಈ ಲೋಕದಲ್ಲಿ ನಿನ್ನಿಂದ, ನಿನ್ನ ಮಾತಿನಿಂದ, ನಿನ್ನ ನಡತೆಯಿಂದ, ನಿನ್ನ ಕಾರ್ಯ ಮತ್ತು ಕ್ರಿಯೆಗಳಿಂದ ಒಂದು ವ್ಯಕ್ತಿ ಕಣ್ಣೀರು ಸುರಿಸಿದ್ರೆ
ದೇವನ ಮುಂದೆ ನೀನು ನಿನ್ನ ಪಾಪ ಶತ್ರುವಾಗಿ ಪರಿಣಮಿಸುತ್ತೆ. ದಮ್ಮಿದ್ದವನು ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎನಿಮೀಸ್ ಇಲ್ಲ, ಶತ್ರು ಇಲ್ಲ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ನಿನ್ನ ಶತ್ರುಗಾಗಿ ಪ್ರಾರ್ಥಿಸು. ನಿನ್ನ ಶತ್ರು. ನನ್ನ ಶತ್ರು ಯಾರು? ನಾನೇ. ನನ್ನ ಶತ್ರು ನಾನೇ. ನನ್ನ ಮಾತು ಇನ್ನೊಬ್ಬರನ್ನ, ನನ್ನ ನಡೆ, ನನ್ನ ನುಡಿ ಇನ್ನೊಬ್ಬರನ್ನ ನೋವು ಪಡಿಸುವಂಥದ್ದ. ಎಕ್ಸ್ ಯಾರೇ ಆಗಿರಲಿ, ಗಂಡನೋ ಹೆಂಡ್ತಿನೋ ತಾಯಿಯೋ ತಂದೆನೋ ಮಗನೋ ಮಗಳು, ಅಕ್ಕಪಕ್ಕದ ಮನೆಯವರು, ನಿನ್ನ ಜೀವಿತದಲ್ಲಿ ಅಶುದ್ಧ ಇದ್ದರೆ ನಿನ್ನ ನಾಲಿಗೆ ಪ್ಲಸ್ ನಿನ್ನ ಕುಯುಕ್ತಿ ಬುದ್ಧಿ, ನಮ್ಮ ಕುಯುಕ್ತಿ ಬುದ್ಧಿಗಳು ಒಬ್ಬರಿಗೆ ಕೆಟ್ಟದನ್ನೇ ಮಾಡುವಂಥದ್ದು, ಬಯಸೋದು ನಮ್ಮ ಬುದ್ಧಿಯೇ. ಅದಾದಮೇಲೆ ಇನ್ನೊಂದು, ಕುಟುಂಬದಲ್ಲಿ ಕಲಹ ತಂದಿಡುವಂಥದ್ದು, ಜಗಳ. ತಾಯಿಯೋ ಇಲ್ಲ ತಂದೆನೋ ಇಲ್ಲ ತಂದೆ ತಾಯಿ, ಮಾವ ಮತ್ತು ಅತ್ತೆ, ಯಾರೋ ಎಕ್ಸ್ ಮನೇಲಿರುವಾಗ ಒಬ್ಬನೇ ಮಗ ಇಲ್ಲ ಒಬ್ಬನೇ ಮಗಳು, ಈ ಗಂಡನಿಗೆ ಕೆಟ್ಟದ್ದೇಳಿ ತಂದೆ ತಾಯಿಗೆ ಬಯಸುವಂಥದ್ದು, ಒಂದೊಂದು ಮನೇಲಿ ಒಡೆಯುವಂಥದ್ದು. ಯಾರೇ ಏನೇ ನೀವು ಮಾಡಿದರೂ ದೇವನ ವಾಕ್ಯ ಹೇಳ್ತದೆ, ಆ ಕ್ಷಣದಲ್ಲೇ ನಿನ್ನ ಪಾಪ, ನಿನ್ನ ಬೆಂಕಿ ನಿನ್ನ ಮೇಲೆ ಯಾವಾಗಲೂ ತೂಗುವ ಕತ್ತಿ ನಿನ್ನ ಮೇಲೆ, ನಿನ್ನ ಎಲ್ಲಿ ಹೋದರೂ ಆ ತೂಗುವ ಕತ್ತಿ ನಿನ್ನ ಮೇಲೆ ಇರ್ತದೆ. ಅಂತ್ಯ ಕಾಲದಲ್ಲಿ ಇದನ್ನು ನೋಡ್ತೀರಿ. ಇದು ವಾಕ್ಯ. ಇದು ನೀವು ಆದಿಕಾಂಡ 6ನೇ ಅಧ್ಯಾಯ ಮನೇಲಿ ಹೋಗಿ ನೋಡ್ರಿ. ಈ ಅಂತ್ಯಕಾಲದಲ್ಲಿ ದೇವನ ಸಂದೇಶ ಇದಾಗಿದೆ. ಈ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತ ನಂತರ 2025 ವರ್ಷ ಆಯಿತು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು. ಅದಾದಮೇಲೆ ಅಲ್ಲಿಂದ ಈಚೆ ಈ ಆದಿಕಾಂಡ ಎಷ್ಟೋ ಯುಗಗಳಾಗಿದೆ ಬರೆದಿದ್ದು. ಈ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದ್ದೆ, ಒಂದು ವ್ಯಕ್ತಿಯು ಒಳ್ಳೆಯವನನ್ನು ನಾನು ನೋಡಲಿಲ್ಲ ಎಂಬುದಾಗಿ. ಯಾವಾಗ? ಈಗಲ್ಲ, ಹಳೇ ಕಾಲದಲ್ಲಿ, ಆದಿಯಲ್ಲಿ. ಯುಗಗಳು ಆಗೋಗಿದೆ. ಹಾಗಾದರೆ ನಾವು ಒಳ್ಳೆಯವರಲ್ವಾ? ಪ್ರತಿಯೊಬ್ಬರ ಮನಸ್ಸಾಕ್ಷಿ ಕೇಳ್ಕೊಳ್ಳೋಣ. ನಾನು ಯಾರನ್ನ, ಎಲ್ಲಿ, ಯಾವ ರೀತಿಯಲ್ಲಿ ನನ್ನ ಪ್ರೀತಿ ತುಂಬ ಮುಖ್ಯವಾದದ್ದು ಪ್ರಿಯರೇ. ನಾವು ನೆನೆಸ್ತೀವಿ ನಾನು ಸ್ವರ್ಗ ಕೊಟ್ಟೋಗ್ತೀನಿ ಅಂತ. ಸುಳ್ಳು, ಅಪ್ಪಟ ಸುಳ್ಳದು, ಅಪ್ಪಟ ಸುಳ್ಳು. ಸ್ವರ್ಗಕ್ಕೆ ಹೋಗ್ಬೇಕು ಅಂದರೆ ನಿನ್ನ ಒಂದೊಂದು ಮಾತು, ನಿನ್ನ ನಡೆ ಮತ್ತು ನಿನ್ನ ನುಡಿ ಈ ಭೂಮಿಯಲ್ಲಿ ಸಾಕ್ಷಿಯಾಗಿರ್ಬೇಕು. ಸಾಕ್ಷಿ ಇಲ್ಲದಿದ್ದರೆ ನಿಮ್ಮ ಮಾತೆ ನಿಮಗೆ ಜಡ್ಜ್ಮೆಂಟನ್ನು ಕೊಡುವಂಥದ್ದು. ನಿಮ್ಮ ಮಾತೆ ದೇವರು ನಮಗೆ ಎಲ್ರಿಗೂ ಬನ್ನಿ ನಿಂದೇನು ತಪ್ಪು, ಅದು ಕೇಳೋಂಗಲ್ಲ. ಅದು ಲಾಸ್ಟ್ ಜಡ್ಜ್ಮೆಂಟ್ ಹೆಂಗೆ ಗೊತ್ತಾ? ದಯವಿಟ್ಟು ಫೋನ್ಗಳನ್ನ ಬಿಸಾಕ್ರಿ, ಇಲ್ಲ ಎತ್ತಿ ಇದು ಮಾಡ್ರಿ. ಇಲ್ಲ ನಿಮಗೆ ಬರಲ್ವ, ಯಾರ ಹತ್ರ ಕೊಡ್ರಿ. ಈ ಕಿಣಿ ಅಂದರೆ ನನಗೆ ಸಬ್ಜೆಕ್ಟ್ ಎಲ್ಲ ಹೋಗ್ತದೆ. ಯಾರ್ದು ಫೋನ್ ಅದು? ಜೇಮಾ, ನನಗೆ ಈ ಮಧ್ಯದಲ್ಲಿ ಡಿಸ್ಟರ್ಬ್ ಆದರೆ ನಾನು ಕ್ಲಾಸ್ ನಿಲ್ಲಿಸ್ಬಿಟ್ಟು ಹೊರಡೋಗ್ತೇನೆ. ಯಾಕಂದರೆ ಆ ಫ್ಲೋ ನಿಮಗೆ ಅದು ಗೊತ್ತಾಗೋದಿಲ್ಲ. ಅದು ಇಲ್ಲಿ ನಿಂತು ವಾಕ್ಯ ಕೊಡೋಕ್ಕೆ ಅಷ್ಟು ಈಸಿ ಅಲ್ಲ. ಅದಕ್ಕೆ ಬರುವಾಗಲೇ ಆ ಸೈತಾನನ್ನು ಸ್ವಲ್ಪ ಆಫ್ ಮಾಡಿ ಬನ್ನಿರಿ.
ನೀವು ಅಂಥ ಮೋದಿ ಅಲ್ಲ ಬ್ಯುಸಿಯಾಗಿ ನಿಮಗೆ ಸೈನ್ ಹಾಕ್ಲಿಕ್ಕೆ ಬಂದಿರೋದು ಪ್ರೇಯರ್ಗೆ. ಪ್ರೇಯರ್ಗೆ ಬಂದ ಮೇಲೆ ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಚರ್ಚ್ ಒಳಗೆ ಬನ್ನಿರಿ. ಸಾರಿ ಅದನ್ನು ಹೇಳಲಿಕ್ಕೆ, ಯಾಕೆಂದರೆ ಆ ಫ್ಲೋ ಹೊರಟೋಗ್ತದೆ, ಹೋದ್ರೆ ಸಬ್ಜೆಕ್ಟ್ ಎಲ್ಲೆಲ್ಲೋ ಹೋಗ್ತದೆ. ಆಗ ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಇಲ್ಲಿ ಅವರು 40 ದಿನ ಲೋಕದ ಎಲ್ಲ ಕಾರ್ಯದಿಂದ ದೇವನು ಹೊರಗೆ ತಂದು, ಮೋಶೆ ಒಂದು ಕೊಲೆಗಾರ, ಲಿಸನ್, ಮೋಶೆ ಒಂದು ಕೊಲೆ ಮಾಡ್ಯಾನೆ, ಹೌದಾ? ಕೊಲೆ ಮಾಡಿ ಮಣ್ಣೆಲ್ಲಾಕಿ ಊದ್ಬಿಟ್ಟ. ಈ ಒಂದು ಕೊಲೆ ಮಾಡಿದ್ದನ್ನು ದೇವನು ಲೆಕ್ಕಿಸಲಿಲ್ಲ. ಆದರೂ ಮೋಶೆಯನ್ನ ದೇವನು ಆರಿಸಿ ಆತನನ್ನ 40 ವರ್ಷಗಳ ಕಾಲ ಟೀಚ್ ಮಾಡ್ತಾನೆ. 40 ವರ್ಷಗಳ ಕಾಲ ಆತನು ಟ್ರೈನಿಂಗ್ ತೆಗೆದ. ಫಸ್ಟ್ ಪ್ಯಾಲೇಸ್ ರಾಣಿಯ ಜೊತೆಗಿದ್ದಿದ್ದು, ಅದಾದಮೇಲೆ ಅಲ್ಲಿ ಕೊಲೆ ಮಾಡಿದ ತಕ್ಷಣ ಅಲ್ಲಿ ಒಂದು ಸಹ ಸೈನಿಕ ನೋಡಿ, ಏಯ್ ನೀ ಕೊಲೆ ಮಾಡಲಿಲ್ವಾ, ನಾನು ಹೇಳ್ತೀನಿ ಈಗ ನೀನು ರಾಜನಿಗೆ. ಅಲ್ಲಿಂದ ಊರು ಬಿಟ್ಟು ಓಡ್ದ. ಅದಾದಮೇಲೆ ಅವನು ತನ್ನ ಹೆಂಡತಿ ಮನೆಯಲ್ಲಿ 40 years. ಅದಾದಮೇಲೆ ಈ ಟ್ರೈನಿಂಗ್ ಎಲ್ಲ ಆದಮೇಲೆ ದೇವರು ಮೋಶೆಯನ್ನ ಕರೀತಾರೆ, ಬಾ. ಹೆಂಡತಿ, ಕುಟುಂಬ ಎಲ್ಲವನ್ನ ಬಿಟ್ಟು ದೇವನ ಸಾನ್ನಿಧ್ಯಕ್ಕೆ ಹೋಗ್ತಾನೆ. ದೇವನ ಸಾನ್ನಿಧ್ಯಕ್ಕೆ ಹೋದ್ಮೇಲೆ ದೇವನು ಮೋಶೆಯನ್ನ ಅಪವಿತ್ರದಿಂದ ಶುದ್ಧ ಮಾಡ್ತಾನೆ. ಒಂದು ಕೊಲೆಗಾರನನ್ನ ಒಂದು ಅನೀತಿಯಿಂದ ಹಾಗೂ ಅವನು ಭಯಂಕರ ಕೋಪಿಷ್ಟ, ಭಯಂಕರವಾದಂಥ ಬಲಶಾಲಿ. ಅವನು ಹೊಡೆದ್ರೆ ಅವನು ಅಷ್ಟೇ ಒಂದೇ ಏಟು ಅವನಿಗೆ ಹೊಡೆದಿದ್ದು ಸತ್ತೋದ. ಈ ದೆಸೆಯಿಂದ ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ಆ ಮೋಶೆಯನ್ನ ಶುದ್ಧ ಮಾಡಿದ್ದು ದೇವನು ಈ 40 days, 40 ದಿವಸ. ದೇವನ ವಾಕ್ಯದ ಪ್ರಕಾರ ಆತನನ್ನ ಪ್ಯೂರಿಟಿ ಮಾಡಿ ಪರಿಶುದ್ಧಗೊಳಿಸಿ 40 ದಿನದ ನಂತರ ಮೋಶೆಗೆ ದೇವನು ಒಂದು ಹಲಿಗೆಯನ್ನ ರೆಡಿ ಮಾಡು ಅಂತೇಳಿ ಒಂದು ಕಲ್ಲಿನ ದೊಡ್ಡ ಆ ಕಲ್ಲಿನಲ್ಲಿ ತನ್ನ ಕೈಯಾರೆ ಬರೆದದ್ದೇ 10 ಆಜ್ಞೆ, 10 commandments. ಈ 10 ಆಜ್ಞೆ ದೇವನು ಕೊಟ್ಟದ್ದು ಆದಿಯಲ್ಲಿ ಕೊಟ್ಟಂತ ಈ 10 ಆಜ್ಞೆ ನ್ಯೂ ಟೆಸ್ಟಮೆಂಟ್, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ವಿವರಿಸಲಿಕ್ಕೆ ಬಂದರು. ಓಲ್ಡ್ ಟೆಸ್ಟಮೆಂಟ್, ಈ ಹಳೆ ಒಡಂಬಡಿಕೆಯನ್ನ ದೇವರು ರದ್ದು ಮಾಡಲಿಕ್ಕೆ ಬರಲಿಲ್ಲ. ದೇವನು ಅದನ್ನ ಅನುಷ್ಠಾನಕ್ಕೆ ತರಲಿಕ್ಕಾಗಿ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದದ್ದು. ಲೋಕಕ್ಕೆ ಬಂದ ಮೇಲೆ ದೇವನ ವಾಕ್ಯ ಹೇಳ್ತದೆ, ಜೆರೆಮಿಯ 29ನೇ ಅಧ್ಯಾಯ, ಪ್ರವಾದಿಗಳ ಮೂಲಕ ದೇವರು ಮಾತನಾಡಿದರು. ಇಲ್ಲಿ ಯೆರೆಮೀಯನಿಗೆ ಹೇಳ್ತಾರೆ 29ನೇ ಅಧ್ಯಾಯ ವಾಕ್ಯ 10, 11, 12 ವಾಕ್ಯ. ಜೆರೆಮಿಯ ಹೀಗೆನ್ನುತ್ತಾರೆ. ಇನ್ನೊಂದ್ಸಲ ಓದಿ, ಫಸ್ಟ್ ಇಂದನೇ ಓದ್ರಿ. ಸರ್ವೇಶ್ವರ ಯಾರು? ಎಲ್ರು ತೆಗಿರಿ. ಯೆರೆಮೀಯ 29ನೇ ಅಧ್ಯಾಯ ವಾಕ್ಯ 10, 11 ವಾಕ್ಯ, 10, 11, 12 ವಾಕ್ಯ ತನಕನೂ ಓದ್ರಿ. ಓದ್ರಿ. ಸರ್ವೇಶ್ವರ ಹೀಗೆನ್ನುತ್ತಾರೆ, ಬಾಬಿಲೋನಿನ ರಾಜ್ಯ 70 ವರ್ಷ ಪ್ರಬಲಿಸಿದ ಮೇಲೆ
ನಾನು ನಿಮ್ಮನ್ನು ಸಂಧಿಸಿ ನಾನು ನಿಮ್ಮನ್ನ ಎಲ್ಲಿ? ಈ ಬ್ಯಾಬಿಲೋನ್, ಈ ಜನರನ್ನ, ಇಸ್ರೇಲ್ ಜನರನ್ನ ಸೆರೆ ಹಿಡಿದು ಅವರನ್ನ ಅಲ್ಲಿ ಇರಿಸಿ ಬಿಟ್ಟಿ ಕೆಲಸವನ್ನ ಮಾಡಿಸಿಕೊಂಡಂತ ಆ ಜಾಗಗಳು. ಈ ಜಾಗದಿಂದ ಇಲ್ಲಿ ದೇವನ ವಾಕ್ಯ ಏನು ಹೇಳ್ತದೆ? ಓದಿ ವಾಕ್ಯ ಸರಿಗೆ ಗಮನ ಇಟ್ಟು ಕೇಳ್ರಿ. ಬಾಬಿಲೋನಿನ ರಾಜ್ಯ 70 ವರ್ಷ ಪ್ರಬಲಿಸಿದ ಮೇಲೆ 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಸಂಧಿಸಿ ಈ ಸ್ಥಳಕ್ಕೆ ಮರಳಿ ಬರಮಾಡುವೆನು. ಈಗ ಮರಳಿ ನಿಮ್ಮನ್ನ ಬರಮಾಡುವೆನು. ಎಲ್ಲಿ? ಈ ಊರು, ನಾಡು, ಕೇರಿ ಎಲ್ಲವೂ ಅಲೆದಾಡಿದ ಮೇಲೆ ಮತ್ತೆ ನಿಮ್ಮನ್ನ ಎಲ್ಲೆಲ್ಲಿ ನಾನು ಕರ್ಕೊಂಡು ಹೋಗ್ತೇನೋ ಅಲ್ಲಿ ಬರಮಾಡ್ತೇನೆ. ಇಲ್ಲಿ ದೇವನ ವಾಕ್ಯ ಅತಿ ಭಯಂಕರವಾಗಿ ನಮ್ಮನ್ನು ಎಚ್ಚರಿಸುವಂಥದ್ದು. ಓದಿ ಬ್ರದರ್ ವಾಕ್ಯ, ಮುಂದಿನ ವಾಕ್ಯ ನೋಡ್ರಿ. ಈ ಶುಭ ವಾಕ್ಯವನ್ನು ನಿಮ್ಮ ಮೇಲ್ಮೆಗಾಗಿ ನೆರವೇರಿಸುವೆನು. ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ. ಇಂಥ ಗತಿ ನಿಮಗೆ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬದಲಾಗಿ ಒಂದು ವ್ಯಕ್ತಿ ಸಹನೆಯನ್ನ ಹೊಂದಬೇಕಾದ್ರೆ ನಮಗೆ ಪರೀಕ್ಷೆ ಆಗಲೇಬೇಕು. ಒಂದು ವ್ಯಕ್ತಿ ಸಹನೆಯನ್ನ ನಾನು ಹೊಂದಬೇಕಾದ್ರೆ, ನನ್ನ ಜೀವಿತದಲ್ಲಿ ನಾನು ಸಕ್ಸಸ್ ಆಗಬೇಕಾದ್ರೆ, ನನ್ನ ಜೀವಿತದಲ್ಲಿ ನಾನು ಗೆಲುವನ್ನು ನಾನು ಸಾಧಿಸಬೇಕಾದ್ರೆ ನಾನೇನಾಗಬೇಕು? ಎಲ್ಲವನ್ನ ಬಂದಿದ್ದೆಲ್ಲವನ್ನ ಸಹಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹನೆ ಇಲ್ಲದೆ, ಕಷ್ಟ ಇಲ್ಲದೆ ಸುಖವನ್ನ ಅನುಭವಿಸಲಿಕ್ಕೆ ಈ ಭೂಮಿಯಲ್ಲಿ ಒಂದೇ ಒಂದು ವ್ಯಕ್ತಿಗೂ ಇಲ್ಲ. ಕಷ್ಟ ಬರುತ್ತೆ, ದುಃಖ ಇದೆ, ವೇದನೆ ಇದೆ, ಸಂಕಟ ಇದೆ, ರೋಗ ಇದೆ, ನಾನಾ ಸಮಸ್ಯೆಗಳಿದ್ದಾವೆ. ನಮ್ಮ ಮನೆಯವರಿಂದ ಅಲ್ಲ, ನಮ್ಮ ಮನೆಯವರು ಬಂದರು ಹಾಗೂ ನಾವು ನಮ್ಮ ಮನೆಯವರೆಲ್ಲ ಸರಿಯಾದ ಮೇಲೆ ಪಕ್ಕದ ಮನೆಯವರಿಂದ ನಮಗೆ ಪ್ರಾಬ್ಲಮ್ ಇಲ್ಲ, ಎದುರು ಮನೆಯಿಂದ ಪ್ರಾಬ್ಲಮ್ ಇಲ್ಲ, ನಮಗೆ ಯಾರೋ ಎಲ್ಲೋ ಇದ್ದವನು ನಮ್ಮ ನೆಂಟರಿಂದ ಪ್ರಾಬ್ಲಮ್. ಈ ರೀತಿ ಹಲವಾರು ಸಮಸ್ಯೆಗಳು ಬರ್ತದೆ. ಬಟ್ ಸಮಸ್ಯೆಗೆ ಭಯಪಟ್ಟು ಹಿಂದೆ ತಿರುಗಿ ಓಡಬೇಡ. ಯಾವ ಸಮಸ್ಯೆಗೂ ನೀನು ಭಯಪಡಬೇಡ. ಸಮಸ್ಯೆ ಇಲ್ಲದೆ ಒಂದು ಮನುಷ್ಯ ಈ ಭೂಮಿಯಲ್ಲಿ ಬದುಕಲಿಕ್ಕಿಲ್ಲ. ಸಮಸ್ಯೆಯನ್ನ ಎದುರಿಸುವಂಥದ್ದೇ ನೀನು ನಿನ್ನ ನಿಜವಾದ ದೇವರನ್ನ ಆರಾಧಿಸುವವನಾದರೆ ಮಾತ್ರ. ನನಗೆ ಒಂದು ಸಿಸ್ಟರ್ ಹೇಳಿದರು, ಅಂದರೆ ಸಿಸ್ಟರ್ ನನ್ನ, ಹೆಂಗೆ ನೀವು ಈ ಸೇವೆ ಮಾಡ್ತೀರಾ ಅಂತ ನಾನು ಕೇಳಿದೆ. ಯಾಕೆ? ಇಲ್ಲ ಬ್ರದರ್, ನಿಮ್ಮ ಹೆಂಡತಿ ತೀರೋದ್ರು, ನಿಮಗೆ ನಿಂದನೆ, ಅವಮಾನ, ಅದಾದಮೇಲೆ ಇಲ್ಲದ ಸಲ್ಲದ ಆರೋಪಗಳು ಎಲ್ಲವೂ ಬಂತು. ಅದಾದಮೇಲೆ ಆಕ್ಸಿಡೆಂಟು, ನಾನಾ ಪ್ರಶ್ನೆಗಳು ಬಂತಲ್ಲ. ಆದರೂ ಎಲ್ಲ ಕಡೆ ಹೋಗ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಪ್ರೇಯರ್ ಬಿಟ್ಟಿಲ್ವಲ್ಲ? ಪ್ರೇಯರ್ ಮಾಡಬೇಕು, ಬಿಡಬೇಕಾ? ಅಲ್ಲೋ, ನನ್ನ ಪ್ರಾಬ್ಲಮನ್ನು ಸರಿ ಮಾಡಲಿಕ್ಕೆ ನನ್ನ ಸ್ವಾಮಿ ನನ್ನ ಜೊತೆ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗಾಗಿ ನಾನು ಪ್ರಾರ್ಥಿಸುವಾಗ, ನಿಮಗಾಗಿ ಈ ವಾಕ್ಯಗಳನ್ನು ಕೊಡುವಾಗ, ನಿಮ್ಮನ್ನು ಮಾನಸಾಂತರಪಡಿಸುವಂಥ ದೇವನು ನನ್ನ ಕಾರ್ಯವನ್ನು, ನನ್ನ ಕುಟುಂಬದ ಕಾರ್ಯವನ್ನು ಆತನು ನೋಡ್ತಾನೆ. ನಮ್ಮನ್ನು ಈ ಲೋಕದಲ್ಲಿ ಕಳ್ಳ ಅಂದರೂ ನೋ ಪ್ರಾಬ್ಲಮ್, ಹುಚ್ಚ ಅಂದರೂ ನೋ ಪ್ರಾಬ್ಲಮ್, ಇವನು ಅನೇಕ ಜನ ದುಡ್ಡು ತಿಂದಾನೆ, ನೋ ಪ್ರಾಬ್ಲಮ್, ಅದಾದಮೇಲೆ ದೊಡ್ಡ ಬಂಗ್ಲೆ ಕಟ್ಬಿಟ್ಟಿಯಾನೆ, 7ನೇ ಅಂತಸ್ತಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂದರೂ ನೋ ಪ್ರಾಬ್ಲಮ್. ಆದರೆ ಹೇಳಿದ್ರಲ್ಲ ಅಂತೇಳಿ ಗಡ್ಡಕ್ಕೆ ಕೈ ಒಡ್ಕೊಂಡು, ಅದಾದಮೇಲೆ ಕೇಳಿ ಬ್ರದರ್ ಹೇಳ್ದವನಿಗೆ ಅಂತ ಕೇಳಿ ಕೊಚ್ಚೆ ಮೇಲೆ ಕೊಚ್ಚೆನೆ ನೋಡಿ ಸುಮ್ಮನಾಗಬೇಕು.
ಕೊಚ್ಚೆ ಜೊತೆಯಲ್ಲಿ ಹೋಗಿ ಕಲ್ಲು ಹಾಕಿ ಇಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾರತ್ತೆ. ಪ್ರಿಯರೇ, ಒಂದು ಸಲ ದೇವನನ್ನು ನೀನು ನನ್ನ ರಕ್ಷಕ ಎಂಬುದಾಗಿ ಒಪ್ಪಿಕೊಂಡ ಮೇಲೆ ನಿಮಗೆ ಹಲವಾರು ಸಮಸ್ಯೆ ಬರ್ತದೆ. ಸಮಸ್ಯೆ ಇಲ್ಲದೆ ನೀವು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಗಂಡನೇ ಬೈಬೋದು, ಇಲ್ಲ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಸೊಸೆ, ಯಾರೋ NEX ಬೈಬೋದು. ಬೈಯೋದು ಸುಮ್ಮನೆ ಬೈಯಲ್ಲ. ಏನು ನಮ್ಮ ದೇವರಲ್ವಾ, ನೀನೇನೆಲ್ಲ ಹೊರಟೋಗ್ತೀಯಾ, ನೀನೇನು ಚರ್ಚಿಗೆ ಹೋಗ್ತಾ. ಈಗಪ್ಪ ಇವತ್ತೊಬ್ರು ಬಂದಿದ್ರು, ಅವರು ಅಳ್ತಾ ಇದ್ರು, ಬ್ರದರ್ ಚರ್ಚಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ, ಚರ್ಚಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ ಬ್ರದರ್. ನಾನು ಹೇಳದೆ, ಡೋಂಟ್ ವರಿ, ನಿಮ್ಮ ಮನಸ್ಸಲ್ಲಿ ಏಸು ಇದ್ದಾರೆ ತಾನೆ. ಬ್ರದರ್, ಅಪ್ಪ ಬಿಟ್ಟರೆ ಬೇರೆ ಯಾರೂ ಇಲ್ಲ ನನ್ನಲ್ಲಿ. ಒಂದು ಅಕ್ರೈಸ್ತ, ಅವಳು ಬರ್ತಿದ್ಲಲ್ಲ ಬ್ರದರ್, ಮಗನೂ ಬರ್ತಿದ್ನಲ್ಲ. ಎಸ್, ಕೆಟ್ಟದಾಯ್ತು, ಬಂದರು, ದೇವರು ಒಳ್ಳೇದು ಮಾಡಿದ್ರು, ಸಾಕು, ಟಾಟಾ. ಇನ್ನು ಯಾವಾಗ ಬರಬೇಕು ಅವರು? ಇಲ್ಲಿ ದೇವರು ಒಂದು ಟ್ರಯಲ್ ಮಾಡಿ ತೋರಿಸ್ಯಾರ. ಮುಂದೆ ಇಲ್ಲಿ ಬಂದು ಅನುಭವಿಸಿ ಅದಾದ್ಮೇಲೆ ತಿರ್ಗಾ ವಾಪಸ್ ಹೋದವನ ಗತಿ ಏನಂತೇಳಿ ಗತಿ. ಈಗೆಲ್ಲ ಕಡೆ ನೋಡಿ, ಪೇಪರ್, TV, ಅದಾದ್ಮೇಲೆ ನ್ಯೂಸಲ್ಲೇ ವಯಸ್ಸಾದವ್ರನ್ನ ಸಾವನ್ನ ನೀವು ಕೇಳಿದ್ದೀರಾ? ವಯಸ್ಸಾದವರು ಎಲ್ಲ 20 ರಿಂದ 35 ಯಂಗ್ಸ್ಟರ್ಸ್. ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ನಡೆದಂಥ ಆಕ್ಸಿಡೆಂಟ್, ಹೈದರಾಬಾದ್ ಟು ಬ್ಯಾಂಗ್ಳೂರು ಬರುವಂಥ ಬಸ್, AC ಬಸ್, ಎಲ್ಲ ಮಲ್ಕೊಂಡು ಬಂದರು, ಒಳ್ಳೆ ನಿದ್ರೆ. ಒಂದೇ ಒಂದು ರೀಸನ್, ಒಂದು ಕುಡುಕ, ಅವನು ಗಟ್ಟರಿಗೆ ಹೊಡೆದು ಸ್ಪಾಟಲ್ಲಿ ಔಟ್ ಆಗ್ಯಾನೆ. ಬಸ್ ಬರ್ತಾ ಇತ್ತು, ಗೊತ್ತಿಲ್ಲ, ಹೊಡಿತು, ಅಷ್ಟು ದೂರ ಎಳ್ಕೊಂಡೋಯ್ತು. ಅವನು ಪೆಟ್ರೋಲ್ ಟ್ಯಾಂಕ್ ಲೀಕ್ ಆಯಿತು, ಸ್ಪಾರ್ಕ್ ಎಳ್ಕೊಂಡು ಹೋಗುವಾಗ ಬೆಂಕಿ ಬಂತು, ಅದು ಬಸ್ ಹತ್ಕೊಳ್ತು. ಪ್ಲಸ್ ಬಸ್ಸಲ್ಲಿ ಮೊಬೈಲ್ಗಳಿದ್ದು. ರೀಸನ್ ಇಷ್ಟೇ. ಸತ್ತಿದ್ದು ಯಾರು ಗೊತ್ತಾ? IT ಕಂಪನಿಗೆ ಹೈದ್ರಾಬಾದಿಂದ ಬ್ಯಾಂಗ್ಳೂರಿಗೆ ಬರುವಂಥ 25 to 35 ಯಂಗ್ಸ್ಟರ್ಸ್. ಟೋಟಲ್ 20-25 ಜನ ಸತ್ತಿರೋರು. ಪೇಪರಲ್ಲಿ ಸುಳ್ಳು ಕೊಡ್ತಾರೆ, ನ್ಯೂಸ್ ಫುಲ್ ಕೊಡಲ್ಲ. ಹಾಗಾದರೆ ಈ ಲೋಕ ಯಾಕೆ ಯೌವನಸ್ಥರೇ ಸಾಯ್ತಾ ಇದ್ದಾರೆ? ಕಾರಣ ಏನು? ಹಲೋ, ಕಾರಣ ಏನು? ವಯಸ್ಸಾದವರಿಗೆ ಅವ್ರಿಗೆ ಹೇಳುವಂಥ ಮಾತನ್ನು ತಲೆ ತೂಗಿಸ್ತಾರೆ. ಎಸ್, ತಪ್ಪಲ್ಲ. ಪ್ರಾಯದ ಹುಡುಗರು ಹೇಳ್ರಿ, ಏನು ತಪ್ಪ, ನಾವು ಲವ್ ಮಾಡಿಬಿಟ್ರೆ ತಪ್ಪ? ಏನು ಯಾರು ಮಾಡದಿರೋ ಲವ್ವ? ಒಂದು ಹುಡುಗಿ ಹೇಳ್ತಾಳೆ, ಕೌನ್ಸಿಲಿಂಗ್ ತಗೊಂಡಿದ್ದು, ಬ್ಯಾಂಗ್ಳೂರು ಹುಡುಗಿ, 3 ಅಬಾರ್ಷನ್ ಮಾಡ್ಯಾಳೆ. ಎಷ್ಟು? ನನ್ನ ಕೇಳಿದ್ರು, ವಾಟ್ ಈಸ್ ದೇ ಅಂದರೆ ಏನು? ಬಟ್ಟೆ ಚೇಂಜ್ ಮಾಡ್ದಂಗೆ. ನಾನು ಹೇಳಿದೆ, ಬಟ್ಟೆ ಚೇಂಜ್ ಮಾಡ್ದಾಗೆ 3 ಮಕ್ಕಳನ್ನ ಅಬಾರ್ಷನ್ ಮಾಡಿದ್ದು. ಮೈ ಬೇರೆ. ಹಾಗಾದ್ರೆ 3 ಮಕ್ಕಳಿಗೂ ತಂದೆ ಒಬ್ಬನೇ ಅಲ್ವಲ್ಲ? ಸೊ ಬಿಫೋರ್ ಮ್ಯಾರೇಜ್, ಮದುವೆಗೆ ಮುನ್ನ ನೀನು ಲೈಂಗಿಕವಾದಂಥ ಪಾಪದಲ್ಲಿದ್ದು ನೀನು ಅಬಾರ್ಷನ್ ಮಾಡಿ, ಅದರಲ್ಲಿ ವಾಟ್ ಈಸ್ ದೇರ್ ಅಂತ ಹೇಳಿದರೆ ಏನು, ಅದರಲ್ಲಿ ಏನು ಅರ್ಥ? ಅದೆಲ್ಲ ಏನು ತಪ್ಪೇನಿಲ್ಲ ಅಂತ ಹೇಳಿದರೆ, ಲೋಕ ಯಾವ ಮಟ್ಟಕ್ಕೆ ಹೋಗಿದೆ?
ತಪ್ಪಿಲ್ಲ ಅಂತೇಳೆ. ಪಕ್ಕ ರೋಮನ್ ಕ್ಯಾಥಲಿಕ್ ಹುಡುಗಿ, ಪಕ್ಕ ರೋಮನ್ ಕ್ಯಾಥಲಿಕ್ ಹುಡುಗಿ. ನಾನು ಹೇಳಿದೆ ರೈಟ್ ಡೌನ್, ಬರ್ಕೋ, ತಗೋ. ಕೊಟ್ಟೆ. ಅದಾದ್ಮೇಲೆ ನಾನು ಒಂದು 2-3 ಅವರ್ಸ್ ಆದ್ರೂ ಸ್ಪೇರ್ ಮಾಡಿ. ದೇವ್ರು ಹೇಳಿದ್ರು ಅವಳಿಗೆ ಫುಲ್ ತಿಳಿಸು. 3 ಅವರ್ಸ್ ಆದ್ರೂ ಬಿಡ್ಲಿಲ್ಲ. ಲಾಸ್ಟ್ ಹೆಂಗೆ ಬಂದ್ಲು ಅಂದ್ರೆ, ಎಸ್, ಆ 3 ಮಗು ನೀನು ಅಬಾರ್ಟ್ ಮಾಡಿದೆಯಲ್ಲ, ಸಪೋಸ್ ನೀನು ಮೋಕ್ಷಕ್ಕೆ ಹೋಗ್ತೀನಿ ಅಂತೇಳಿ ಹೋದೆ, ಆ ಮೋಕ್ಷದ ಬಾಗ್ಲ ಹತ್ರ ನೀನು ಅಭಾಷಣ ಮಾಡಿದಂಥ 3 ಮಕ್ಕಳು ನಿಂತಿರ್ತಾವಲ್ಲ, ಪೇತ್ರ ಇವಳು ನಮ್ಮ ತಾಯಿ, ಇವಳನ್ನ ಯಾಕೆ ನೀನು ಒಳಗೆ ಬಿಡ್ತೀಯ? ಒಂದು ಮಗು ಹೇಳುತ್ತೆ, ನಾನು ಅಭಾಷಣ ಮಾಡದೆ ಹೋಗಿದ್ದಿದ್ರೆ ನಾನೊಂದು ಪ್ರೀಸ್ಟ್ ಆಗ್ತಿದ್ದೆ, ನಾನೊಂದು ಗುರು ಆಗ್ತಿದ್ದೆ. ಇನ್ನೊಂದು ಮಗು ಹೇಳುತ್ತೆ, ಪೇತ್ರ ನನ್ನ ಅಭಾಷಣ ಮಾಡದೆ ಹೋಗಿದ್ದಿದ್ರೆ ನಾನು ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ಒಳ್ಳೆಯ ಸೇವಕನಾಗ್ತಿದ್ದೆ. ಥರ್ಡ್ ಮಗು ಇನ್ನೊಂದು ಹೇಳುತ್ತದೆ, ನಾನು ಅಭಾಷಣ ಮಾಡದೆ ಹೋಗಿದ್ರೆ ನ್ಯಾಯಕ್ಕಾಗಿ ಲೋಕದಲ್ಲಿ ಹೋರಾಡ್ತಿದ್ದೆ. ಹೆಂಗೆ ನನ್ನನ್ನ, ನಮ್ಮ 3 ಜನನ ಅಭಾಷಣ ಮಾಡಿದಂತ ಇವಳನ್ನ ಹೆಂಗೆ ನೀನು ಬಿಡ್ತೀಯಾ?